ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಂಗ್ರಾಟ್ಸ್ ಮ್ಯಾಮ್, ಜನನಿ ಅವರು ತಾಯಿ ಆಗ್ತಿದ್ದಾರೆ. ಜನನಿ, ಜನನಿ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಅತ್ತೆ. ಎಂಥ ಗುಡ್ ನ್ಯೂಸ್ ಕೊಟ್ಬಿಟ್ಟಿಯಮ್ಮ. ಕೆಲವು ಸಲ ಇಂಥ ಸಂಭ್ರಮನ ಇನ್ಯಾರಿಂದನೋ ನಿರೀಕ್ಷೆ ಮಾಡಿರ್ತೀವಿ, ಆದರೆ ಅಂಥವರಿಂದ ಸಿಗೋದು ಅನಿರೀಕ್ಷಿತವಾದ ನೋವು. ಆದರೆ ನಿನ್ನ ವಿಷಯದಲ್ಲಿ ಹಾಗಾಗಲಿಲ್ಲ. ತುಂಬ ತುಂಬ ಖುಷಿ ಆಗ್ತಿದೆ ಜನನಿ, ತುಂಬ ಸಂತೋಷ ಆಗ್ತಿದೆ. ಕೆಲವರು ಮನೆ ಒಡೆಯಕ್ಕೆ ನೋಡ್ತಾರೆ, ಆದರೆ ನೀನು ಮನೆ ಬೆಳೆಸ್ತಾ ಇದೀಯಾ, ಮನೆತನನ ಬೆಳೆಸ್ತಾ ಇದೀಯಾ. ಅರಸನ ಕೋಟೆಗೆ ತಕ್ಕ ಸೊಸೆ ಅಂದ್ರೆ ನೀನೇನಮ್ಮ, ನೀನೇ. ಕರೆಕ್ಟಾಗಿ ಹೇಳಿದ್ರಿ ಅಕ್ಕ. ನೀನೇನಲ್ಲೋ ಪಾರು ಎಲ್ಲೋದ್ಲು? ಅರ್ಸನ್ ಕೋಟೆಗೆ ಹೋದ್ಲು ಬಾಬಾ. ಲವ್ ನಿನಗಲ್ಲ, ಒಂದ್ ನಿಮಿಷ ಇರು. ಅರ್ಸನ್ ಕೋಟೆಗೆ ಏನಕ್ಕೆ ಹೋದ್ಲು? ಡಾಕ್ಟರ್, ಈ ಸಿಹಿ ಸುದ್ದಿನ ಕೊಟ್ಟಿದ್ದು ನೀವಲ್ವಾ? ಮೊದಲು ನೀವೇ ಸಿಹಿ ತಿನ್ನಿ. ಜನನಿ ಅಕ್ಕ, ನೀವೇ ತಿನ್ಸಿ. ಭಾವ ತಗೊಳ್ಳಿ. ಚೆನ್ನಪ್ಪ ತಗೋ, ಪಾಪ ಬರ್ತಿದೆ ನಮ್ಮ ಮನೆಗೆ. ತಗೋ ಜಯ. ನಾನು 2 ತಿನ್ಬೇಕು. ಡಾಕ್ಟರ್, ಇನ್ನು ಮುಂದೆ ನಮ್ಮ ಜನನಿಯ ಸಂಪೂರ್ಣ ಜವಾಬ್ದಾರಿ ನಿಮ್ಮದು. ಅವಳಿಗೆ ಅದು ಏನೇನು ಟ್ರೀಟ್ಮೆಂಟ್ ಕೊಡಬೇಕೋ ಎಲ್ಲನೂ ಕೊಡಿ. ಯೋಗ ಮಾಡಿಸಿ. ಅವಳಿಗೆ ಸಿ ಸೆಕ್ಷನ್ ಆಗೋದು ಬೇಡ, ನ್ಯಾಚುರಲ್ ಡೆಲಿವರಿನೇ ಆಗಬೇಕು. ನಮ್ಮ ಜನನಿಗೆ ಯಾವ ರೀತಿ ಕಷ್ಟನೂ ಆಗಬಾರ್ದು. ದುಡ್ಡು ಎಷ್ಟು ಬೇಕಾದರೂ ಖರ್ಚಾಗಲಿ, ನಮ್ಮ ವಂಶದ ಕುಡಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ.
ಅರಸನಕೋಟೆಗೆ ಹೋಗಿದ್ಯಂತೆ, ಯಾಕೆ? ಮನೆಗೆ ಬನ್ನಿ ಹೇಳ್ತೀನಿ. ಪಾರು, ಯಾಕೆ ಕಣ್ಣಲ್ಲಿ ನೀರು? ಯಾರಾದ್ರೂ ಬೈದ್ರ? ಅಯ್ಯೋ ಹಾಗೆಲ್ಲ ಏನಿಲ್ಲ ಯಜಮಾನ್ರೆ. ನೀವು ಖುಷಿ ಪಡೋ ವಿಷಯ. ಖುಷಿ ಪಡೋ ವಿಷಯನಾ? ಏನದು? ಬನ್ನಿ ಹೇಳ್ತೀನಿ. ಓಕೆ ಮೇಡಮ್, ನಾನು ಹೊರಡ್ತೀನಿ. ಹೊರಡೋದಷ್ಟೇ ಅಲ್ಲ, ಅವಾಗ ಬಂದು ನಮ್ಮ ಜನರನ್ನ ಚೆಕ್ ಮಾಡ್ತಾ ಇರಬೇಕು. ಕೊಡು. ಪ್ರೀತು ಕಾಲ್ ಕನೆಕ್ಟೇ ಆಗ್ತಿಲ್ಲ. ಅಖಿಲ, ನೀನು ಕಾಲ್ ಟ್ರೈ ಮಾಡ್ತಾನೆ ಇರು. ಅವ್ನು ಸಿಕ್ಕಿದ ಕೂಡಲೇ ಅವನ್ನ ವಾಪಸ್ ಬರಕ್ಕೆ ಹೇಳು. ಕಾನ್ಫರೆನ್ಸ್ಗೆ ಅವನ ಬದಲು ನಾನು ಹೋಗ್ತೀನಿ. ಮಾವ, ನೀವು ಹೋಗೋದು ಬೇಡ. ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನೀವು ಮನೇಲಿರೋದೇ ಒಳ್ಳೇದು. ನನ್ನ ನೋಡ್ಕೊಳ್ಳೋದಕ್ಕೆ ನೀವೆಲ್ಲರೂ ಇದ್ದೀರಲ್ವಾ? ಪ್ರೀತು ಹೋಗಿರೋ ಕೆಲಸ ಮುಗಿಸ್ಕೊಂಡೇ ಬರಲಿ ಬಿಡಿ. ಬೇಡಮ್ಮ, ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಇಂಥ ಹೊತ್ತಲ್ಲಿ ಅವ್ನು ನಿನ್ನ ಜೊತೆ ಇರಬೇಕು. ಅಖಿಲ, ನಾನು ಹೊರಡ್ತೀನಿ. ಕಾಲ್ ಕನೆಕ್ಟ್ ಆಗ್ತಿಲ್ಲ. ಪಾರು, ಅಲ್ಲ ಹೇಳ್ದೆ ಕೇಳ್ದೆ ಅರಸನಕೋಟೆಗೆ ಹೋಗಿದ್ದೆ. ಅದು ಅಲ್ಲದೆ ಏನೋ ಖುಷಿ ವಿಷಯ ಹೇಳ್ತೀನಿ ಅಂತಂದೆ. ಏನು ವಿಷಯ? ಪಾರು, ದೊಡ್ಡ ಯಜಮಾನ್ರೆ, ಒಂದು ಖುಷಿ ವಿಷಯ ಗೊತ್ತಾಯ್ತು. ಏ ಪಾರು, ನಿನಗೆ ವಿಷಯ ಗೊತ್ತಿದ್ರು ನಮ್ಮಿಂದ ಮುಚ್ಚಿಟ್ಟಿದೀಯಾ? ದೊಡ್ಡ ಯಜಮಾನ್ರೆ, ಅರಸನಕೋಟೆನ ಬೆಳಗೋದಕ್ಕೆ ಆ ವಂಶದ ಕುಡಿ ಬರ್ತಿದೆ. ಸಾರ್ಥಿ, ಏನು ಹೇಳ್ತಾ ಇದ್ದೀರಾ? ಹೌದು ದೊಡ್ಡ ಯಜಮಾನ್ರೆ, ಜನನಿ ತಾಯಿ ಆಗ್ತಿದ್ದಾಳಂತೆ. ಹೌದಾ? ಅಂದರೆ ನಾನು ದೊಡ್ಡಪ್ಪ ಆಗ್ತಾ ಇದ್ದೀನಿ, ಪಾರು ನೀನು ದೊಡ್ಡಮ್ಮ ಆಗ್ತಾ ಇದೆಯಾ? ಹೌದು ಯಜಮಾನ್ರೆ, ನಾನು ಕೂಡ ಇದೇ ಖುಷಿ ವಿಷಯನ ಹೇಳೋಣ ಅಂತ ಇದ್ದಿದ್ದು. ಹೌದಾ? ಅಂದರೆ ನಮ್ಮ ಪ್ರೀತು ಅಪ್ಪ ಆಗ್ತಾ ಇದ್ದಾನೆ. ಕಂಗ್ರ್ಯಾಚುಲೇಷನ್ಸ್ ಪ್ರೀತು. ಈ ಮದುವೆ, ಲವ್ ಎಲ್ಲ ವಿಷಯದಲ್ಲೂ ಅವನೇ ಫಸ್ಟ್ ಇದ್ದ. ಇವಾಗ ಅಪ್ಪ ಆಗೋದ್ರಲ್ಲೂ ಕೂಡ. ಸಾರ್ಥಿ, ನಾನು ಇವಾಗಲೇ ಹೋಗಿ ಸ್ವೀಟ್ಸ್ ತೊಗೊಂಬರ್ತೀನಿ. ಎಲ್ಲ ಸ್ಟಾಫ್ಸ್ಗೂ ಹಂಚ್ಬಿಡೋಣ. ಅಯ್ಯೋ, ನೀವ್ಯಾಕೆ ಹೋಗ್ತೀನಿ ದೊಡ್ಡ ಯಜಮಾನ್ರೆ? ನಾನು ಹೋಗ್ತೀನಿ. ಅಪ್ಪ ನಾನು ಬರ್ತೀನಿ. ಎಲ್ಲಿಗೋ? ಸ್ವೀಟ್ ತರೋದಕ್ಕೆ. ಅಲ್ಲಿ ಬಂದು ಅದು ಬೇಕು ಇದು ಬೇಕು ಗೇರಕ್ಕದಕ್ಕ? ಪ್ಲೀಸ್ ಅಪ್ಪ. ಆಯ್ತು ನೋಡಿ. ಜನನಿ, ನಿನಗೋಸ್ಕರ ನಿನಗಿಷ್ಟ ಅಂತ ನನ್ನ ಕೈಯಾರ ಪಾಯಸ ಮಾಡಿದ್ದೀನಿ, ತಿನ್ನಮ್ಮ. ಹೇಗಿದೆ? ತುಂಬ ಚೆನ್ನಾಗಿದೆ ಅಂತ. ನೋಡಮ್ಮ ಜನನಿ, ಇನ್ಮೇಲೆ ನೀನಾಗಿ ನೀನೇ ಯಾವ ಕೆಲಸನೂ ಮಾಡಕ್ಕೆ ಹೋಗಬಾರ್ದು. ಮನೆ ತುಂಬ ಕೆಲಸದವರಿದ್ದಾರೆ. ನಿನಗೇನೇ ಬೇಕಾದರೂ ನನ್ನ ಹತ್ರ ಕೇಳು, ನಾನು ತಂದು ಕೊಡ್ತೀನಿ. ಭಾರ ಎತ್ತೋ ಕೆಲಸ ಅಂತೂ ಖಂಡಿತ ಮಾಡಬಾರ್ದು, ಆಯಿತಾ?
ಹೇಗಿದ್ರು ರಘು ಏರ್ಪೋರ್ಟ್ಗೆ ಹೋಗಿದಾರಲ್ಲ, ಖಂಡಿತ ಪ್ರೀತುನ ವಾಪಸ್ ಕಳಿಸ್ತಾರೆ. ಅದು ಮಾವನ್ನ ಕಳಿಸ್ಬಾರ್ದಾಗಿತ್ತು ಅನ್ಸುತ್ತೆ ಅತ್ತೆ. ಪರವಾಗಿಲ್ಲಮ್ಮ, ಇಂಥ ಸಮಯದಲ್ಲಿ ಪ್ರೀತು ನಿನ್ನ ಜೊತೆ ಇರಬೇಕು, ಅದೇ ಸರಿ. ಫ್ರೆಂಡ್ಸ್ ಬನ್ನಿ. ಅಲ್ಲ ಫ್ರೆಂಡ್ಸ್, ಈ ಮನೇಲಿ ನನಗೆ ಯಾಕೆ ಅನ್ಯಾಯ ಆಗ್ತಾ ಇದೆ ಅಂತ. ಹಿರಿ ಮಗ ಸೊಸೆ ಮನೆಯಿಂದ ಆಚೆ ಹೋದ್ರು, ಹಾಗೆ ಕಿರಿ ಮಗ ಸೊಸೆರ ಬಗ್ಗೆ ಅಕ್ಕನ ಹತ್ರ ಏನಾದರೂ ಚಾಡಿ ಹೇಳ್ಕೊಟ್ಟು ಅವ್ರನ್ನೂ ಈ ಮನೆಯಿಂದ ಹೊರಗಾಕಿ ಈ ಅರಸನ ಕೋಟೆಯಲ್ಲಿ ನಾನೇ ಮೆರಿಬೇಕು ಅಂತಿದ್ದೆ. ಆದರೆ ಆ ಜನನಿ ಹೊಟ್ಟೆಲಿ ಹೊಸ ವಿಕೆಟ್ ಬೇರೆ. ಅಯ್ಯೋ, ಅಮ್ಮ ಮಕ್ಕಳ ಮಧ್ಯೆ ತಂದು ಹಾಕಿ ಇಡೀ ಅರಸನ ಕೋಟೆಗೆ ನಾನೇ ಅರಸಿ ಆಗಬೇಕು ಅಂತ ಹಗಲ್ಗನಸು ಕಾಣ್ತಾ ಇದ್ದೆ. ಅದು ನನ್ಸಾಗಲ್ಲ ಅನ್ಸುತ್ತೆ. ಪ್ರೀತುನೇ ಬಂದ ಅನ್ಸುತ್ತೆ. ಕಾರ್ ಸೌಂಡು. ಏರ್ಪೋರ್ಟ್ಗೆ ಹೋಗಿದ್ದು ಭಾವ ವಾಪಸ್ ಬಂದ್ರ, ಅಥವಾ ಹೆಂಡತಿ ಬಸ್ರಿ ಅಂತ ಕೇಳಿ ಪ್ರೀತುನೇ ವಾಪಸ್ ಬಂದ? ರಘು, ಪ್ರೀತು ಸಿಗ್ಲಿಲ್ವಾ? ಇಲ್ಲ ಅಖಿಲ, ಸಾರಿ ಕಣಮ್ಮ ಜನನಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನಾನು ಹೋಗೋ ಅಷ್ಟರಲ್ಲಿ ತಡ ಆಯಿತು. ಏರ್ಪೋರ್ಟ್ ರೀಚ್ ಆಗೋ ಅಷ್ಟರಲ್ಲಿ ಫ್ಲೈಟ್ ಹೋಗಿಬಿಟ್ಟಿದೆ. ನಾನು ಪದೇ ಪದೇ ಫೋನ್ ಮಾಡಿದೆ ಪ್ರೀತುಗೆ, ನೀನು ಹೋಗೋದು ಬೇಡ ಅಂತ ಹೇಳೋಕ್ಕೆ. ಆದರೆ ಒಂದು ಕಾಲ್ ರೀಚ್ ಆಗ್ತಿರಲಿಲ್ಲ. ಸಾರಿ ಕಣಮ್ಮ. ಅಯ್ಯೋ ಮಾವ, ನೀವ್ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ನನಗೋಸ್ಕರ ಯಾಕೆ ಇಷ್ಟೊಂದು ತೊಂದರೆ ತೊಗೊಳೋದಕ್ಕೆ ಹೋದ್ರಿ? ಪ್ರೀತು ಹೋಗಿರೋ ಕೆಲಸ ಮುಗಿಸ್ಕೊಂಡೇ ಬರಲಿ ಬಿಡಿ. ಅದು ಅಲ್ಲದೆ ನಾನೇನಿಲ್ಲಿ ಒಬ್ಬಳೇ ಇಲ್ವಲ್ಲ, ನೀವೆಲ್ಲರೂ ನನ್ನ ಜೊತೆ ಇದ್ದೀರಾ. ಹಾಂ, ಮತ್ತೆ ನಾನು ಜೊತೆಲಿದ್ದೀನಲ್ಲ. ಸರಿ ಕಣಮ್ಮ, ಅವನು ಫೋನ್ ಮಾಡಿದಾಗ ವಿಷಯ ತಿಳಿಸಿದ್ರೆ ಆಯಿತು. ಮೊದಲು ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ವಿಷಯ ತಿಳಿಸು, ಖುಷಿ ಪಡ್ತಾನೆ. ಸರಿ. ಜನನಿ, ಬಾಬಾ ರೆಸ್ಟ್ ಮಾಡು. ಬನ್ನಿ ರಘು. ಸತ್ಯ, ಆ ಪ್ರೀತು ವಾಪಸ್ ಬರಲಿಲ್ಲ. ಅವನೇನಾದರೂ ಬಂದು ಇವರಿಬ್ರು ಖುಷಿಯಲ್ಲಿ ಕುಣಿದಾಡೋದನ್ನ ನನ್ನ ಕೈಲಿ ನೋಡಿ ಸಹಿಸ್ಕೊಳಕ್ ಆಗ್ತಾನೆ ಇರಲಿಲ್ಲ. ಅಂತೂ ಅರಸನ ಕೋಟೆ ವಿಷಯದಲ್ಲಿ ನಾವು ಅನ್ಕೊಂಡಿದ್ಕಿಂತ ಚೆನ್ನಾಗೇ ನಡೀತು. ಇನ್ಮೇಲೆ ಮೋನಿಕಾಗಲ್ಲೇನು ಕೆಲಸ ಇಲ್ಲ ಬಿಡು. ಇದ್ರು ಅಲ್ಲಂತೂ ಅವಳನ್ನ ಯಾರು ಇರಿಸ್ಕೊಳ್ಳೋದಿಲ್ಲ ಬಿಡು. ನೀನು ಅವಳಿಗೆ ಫೋನ್ ಮಾಡಿ ವಾಪಸ್ ಬರಕ್ಕೆ ಹೇಳು. ಸಾರಿ ಸರ್, ಅದು ಸ್ವಲ್ಪ ಪರ್ಸ್ನಲ್ ಇಶ್ಯೂಸಿಂದ ಇನ್ವಾಲ್ವ್ ಆಗೋಕ್ಕಾಗಿರಲಿಲ್ಲ. ನೋ ಸರ್, ನೋ, ಇನ್ಮೇಲೆ ಖಂಡಿತ 100% ಕೊಡ್ತೀವಿ. ಶೋರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವರುಣ್, ಊಟ ರೆಡಿ ಇದೆ, ಬಾ. ರೆಡಿನಾ? ನನ್ನ ಕಾಲೇ ಕಟ್ ಮಾಡ್ತೀವಳ? ಮತ್ತೆ ಕಾಲ್ ಮಾಡು. ಹಲೋ ರಾಣ, ಗೊತ್ತಾಯ್ತು, ಹೇಳಿ ಸರ್. ಹೇಳೋದಕ್ಕೆ ಏನೂ ಉಳಿದಿಲ್ಲ. ಒಂದು ನಿಮಿಷ ಇರು. ನಿನಗೆ ವಯಸ್ಸಿದ ಕೆಲಸ ಮುಗೀತು, ನೀನೀಗ ಅಲ್ಲಿಂದ ಹೊರಡ್ಬೋದು. ಹೊರಟು ಬಂದಾಯ್ತು ಮೇಡಮ್. ಹೌದಾ? ಮತ್ತೆ ನಮ್ಗೆ ಯಾಕೆ ಇನ್ಫಾರ್ಮ್ ಮಾಡಿಲ್ಲ? ಕೆಲಸ ಆದ್ಮೇಲೆ ಕೊಡ್ತೀವಿ ಅಂತ ಹೇಳಿ ದುಡ್ಡು ಕೇಳಲಿಲ್ಲ? ನನಗೆ ನಿಮ್ ಯಾವ ದುಡ್ಡು ಬೇಕಾಗಿಲ್ಲ. ಯಾಕೆ? ನಿಮ್ ಸಹವಾಸನೇ ಸಾಕು. ನಿಮ್ಗೊಂದು ದೊಡ್ಡ ನಮಸ್ಕಾರ. ಯಾಕೆ ಅರಸನ್ ಕೋಟೆ ನೀರು ಕುಡಿದ್ಮೇಲೆ ಚೇಂಜ್ ಆಗ್ಬಿಟ್ಯಾ? ಹಾಗೆ ಅನ್ಕೊಳ್ಳಿ. ಎಲ್ಲಿದೆಯಾ ಈಗ?
ನನ್ನ ಗಂಡನ ಜೊತೆ ನಮ್ಮ ಮನೇಲಿದ್ದೀನಿ. ಏನು ನಿನ್ನ ಗಂಡನ ಜೊತೆ ಅಲ್ಲ, ಅದು ನಿನ್ನ ಮನೆಯಲ್ಲಿ? ನೀನು ಅರಸನಕೋಟೆಯಿಂದ ಯಾವಾಗ ಹೊರಟೆ? ಅದೆಲ್ಲ ಬೇಡದೇ ಇರೋ ವಿಷಯ. ಇನ್ಮೇಲೆ ನನ್ನ ನಿಮ್ಮ ವ್ಯವಹಾರ ಮುಗೀತು. ಇನ್ಮೇಲೆ ನೀವ್ಯಾರೋ ನಾನು ಯಾರೋ. ಇನ್ಮೇಲೆ ನನ್ನ ಕಾಂಟ್ಯಾಕ್ಟ್ ಮಾಡೋದಾಗ್ಲಿ ಫೋನ್ ಮಾಡೋದಾಗ್ಲಿ ಮಾಡಬೇಡಿ. ಹಾಗೆ ಇನ್ನೊಂದು ವಿಷಯ, ನಾನು ಇಷ್ಟು ದಿನ ನಿಮ್ಮ ಜೊತೆ ಇದ್ದದಕ್ಕೆ ಒಂದು ವಿಷಯ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇನ್ಯಾವುದೇ ಕಾರಣಕ್ಕೂ ಅರಸನಕೋಟೆ ಅವ್ರ ಸಹವಾಸಕ್ಕೆ ಹೋಗಬೇಡಿ. ಸಾರ್ಥಿ ಎಂಥ ಖುಷಿ ವಿಷಯ ಹೇಳಿದ್ರಲ್ವಾ ಪಾರು. ಛೇ, ಇಂಥ ಟೈಮಲ್ಲೇ ಪ್ರೀತು ದುಬೈಗೆ ಹೋಗ್ಬಿಟ್ಟಿದ್ದಾನೆ. ಇಂಥ ಸಂದರ್ಭದಲ್ಲಿ ಗಂಡ ಜೊತೆಗೆ ಇರಲಿ ಅಂತ ಹೆಂಡತಿ ಬಯಸ್ತಾಳೆ ಅಲ್ವಾ. ಛೇ, ಪ್ರೀತು ಜನ್ಗೆ ಕಾಲ್ ಮಾಡಿ ವಿಶ್ ಮಾಡಬೇಕು ಅಂತ ಅನ್ನಿಸ್ತದೆ. ಆದರೆ ನಾವಿವಾಗ ಆ ಪರಿಸ್ಥಿತಿಲಿ ಇಲ್ಲ ಅಲ್ವಾ. ಪಾರು, ಯಾಕೆ ಬೇಜಾರಲ್ಲಿದೆಯಾ? ಓ, ಜನನಿ ತಾಯಿ ಆಗ್ತಾ ಇದ್ದಾಳೆ, ನೀನಿನ್ನೂ ಆಗಿಲ್ಲ ಅಂತನಾ? ಇಲ್ಲ ಯಜಮಾನ್ರೆ, ನಾನು ತಾಯಿ ಆಗ್ತಾ ಇದ್ದೀನಿ. ಆದರೆ ಈ ವಿಷಯ ಹೇಳೋ ಸಂದರ್ಭ ಇನ್ನೂ ಬಂದಿಲ್ಲ. ಯಾರು ಅರಸನಕೋಟೆಯಿಂದ ಬರುವಾಗ ನಿನ್ನ ಕಣ್ಣಲ್ಲಿ ನೀರು ಯಾಕಿತ್ತು? ಸಂತೋಷಕ್ಕೆ ಯಜಮಾನ್ರೆ. ನಿಜನಾ? ಸುಳ್ಳು ಅಂದರೆ ನಿಮಗೆ ಬೇಜಾರಾಗುತ್ತೆ ಯಜಮಾನ್ರೆ. ಖುಷಿ ಕ್ಷಣದಲ್ಲಿ ಅತ್ಯಮ್ಮನ ಮುಂದೆ ನನಗೆ ಅವಮಾನ ಆಯಿತು ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಯಾಕೆ ನೋವು ಕೊಡಲಿ? ಅರಸನಕೋಟೆಗೆ ಏನಕ್ಕೆ ಹೋಗಿದ್ದೆ? ಗಣಿ ಬಂದು ಅರಸನಕೋಟೆಗೆ ಡಾಕ್ಟ್ರು ಬಂದಿದ್ದಾರೆ ಅಂದ. ಅದಕ್ಕೆ ನಾನು ಗಾಬರಿಯಾಗಿ ಓಡೋದೆ. ಆವಾಗಲೇ ನಂಗೆ ಗೊತ್ತಾಗಿದ್ದು ಜನನಿ ತಾಯಿ ಆಗ್ತಿದ್ದಾಳೆ ಅಂತ. ದೂರದಿಂದನೇ ನೋಡಿ ಖುಷಿಪಟ್ಟೆ. ಆ ವಿಷಯ ಹೇಳೋದಕ್ಕೆ ನನ್ನ ಹತ್ರ ಮಾತಾಡಬೇಕು ಅಂತ ಅಂದ್ಯಾ? ಪಾರು, ನಿನಗೆ ಕೆಲಸನೇ ಸಿಗ್ತಿಲ್ವಲ್ಲ ಅಂತ ತುಂಬ ಬೇಜಾರಾಗೋಗಿತ್ತು. ಆದರೆ ಜನನಿ ತಾಯಿ ಆಗ್ತಾ ಇದ್ದಾಳೆ ಅಂತ ಕೇಳಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಿಮ್ಮ ತಮ್ಮ ತಂದೆ ಆಗ್ತಿರೋದನ್ನ ಕೇಳೇ ಇಷ್ಟು ಖುಷಿ ಪಡ್ತಿದ್ದೀರಲ್ಲ. ಒಂದು ವೇಳೆ ನೀವೇ ತಂದೆ ಆದ್ರೆ? ಯಾಕೆ ಯಜಮಾನ್ರೆ ಕಣ್ಣೀರು? ನಿನ್ನ ಮಾತು ಕೇಳಿ ಸಂತೋಷಕ್ಕೆ ಕಣ್ತುಂಬ ಬಂತು ಪಾರು. ಯಾವುದೇ ಗಂಡಂಗಾಗಲಿ ನಾನು ತಂದೆ ಆಗ್ತಿದ್ದೀನಿ ಅನ್ನೋದು ಗೊತ್ತಾದರೆ ಅವನಿಗೆ ಎಲ್ಲರಿಗಿಂತ ಮೊದಲು ಹೆಚ್ಚು ಖುಷಿ ಆಗುತ್ತೆ. ಆ ದಿನ ಅವನ ಜೀವನದಲ್ಲಿ ಅತ್ಯಂತ ಮಹತ್ವದಾಗಿರುತ್ತೆ. ನಿಮಗೆ ಕೆಲಸ ಇಲ್ಲದೆ ಇರೋ ಸಂದರ್ಭದಲ್ಲಿ ಮಕ್ಕಳಾದರೆ ತೊಂದರೆ ಆಗಲ್ವಾ ಯಜಮಾನ್ರೆ? ಖಂಡಿತ ಆಗಲ್ಲ ಪಾರು. ಮಕ್ಕಳನ್ನ ದೇವ್ರ ಸಮಾನ ಅಂತ ಹೇಳ್ತಾರೆ. ಆ ದೇವರು ನಾವು ಕಳ್ಕೊಂಡಿರೋರನ್ನ ಮಕ್ಕಳ ರೂಪದಲ್ಲಿ ಕೊಡ್ತಾರಂತೆ. ನಾವು ಕಳ್ಕೊಂಡಿರೋರು ನಮಗೆ ಮಕ್ಕಳಾಗ್ತಾರೆ ಅಂದರೆ ಅದು ಕಷ್ಟಪಡೋ ವಿಷಯ ಅಲ್ಲ ಪಾರು, ಖುಷಿ ಪಡೋ ವಿಷಯ. ಎಂಥ ಬಡವನೇ ಆದರೂ ತನ್ನ ಯೋಗ್ಯತೆಗಿಂತ ಮೀರಿ ಅವನ ಮಗನ ನೋಡ್ಕೋತಾನೆ. ಆ ಸಾಲಿಗೆ ನಾನು ಸೇರ್ತೀನಿ ಪಾರು. ಈಗ ಕಷ್ಟ ಇರ್ಬೋದು, ನನಗೆ ಕೆಲಸ ಇಲ್ಲದೆ ಇರ್ಬೋದು, ಆದರೆ ಜೀವನ ಪೂರ್ತಿ ನಾನು ಕೆಲಸ ಮಾಡದೇ ಇರ್ತೀನಾ? ಯಾರಿಗೆ ಗೊತ್ತು, ನಮ್ಮ ಹುಟ್ಟೋ ಮಗುವಿಂದ ನಮ್ಮ ಹಣೆ ಬರ ಬದಲಾಗಬಹುದಲ್ವಾ?
ಬಾ. ಕಂಗ್ರಾಸ್ ಮ್ಯಾಮ್, ಜನನಿ ಅವರು ತಾಯಿ ಆಗ್ತಿದ್ದಾರೆ. ಇಲ್ಲ ಯಜಮಾನ್ರೆ, ಇನ್ನೊಂದು ಕೈಲಿ ತಡೆಯೋಕ್ಕಾಗಲ್ಲ. ಮಕ್ಕಳನ್ನ ದೇವ್ರಂತಿರೋ ನೀವು ತಂದೆ ಆಗ್ತಿರೋ ವಿಷಯ ಅದೆಷ್ಟು ಖುಷಿ ಕೊಡ್ಬೋದು ನಿಮಗೆ, ಹೇಳಿಬಿಡ್ತೀನಿ.